ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಚೆನ್ನಾಗಿದ್ರ? ಸೊ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ನಾನು ನಿಮ್ಮ ಸಂದೇಶ್ ಸರ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸೊಲ್ಯೂಷನ್ ಚಾಪ್ಟರ್ ಇಂದ. ಸೊ ನೋಡ್ತಾ ಹೋಗೋಣ ಇವಾಗ ಯಾವ ರೀತಿಯ ಕ್ವಶನ್ ಗಳನ್ನ ಕೇಳ್ತಾರೆ, ಯಾವ ಪಾರ್ಟಿಯಿಂದ. ಸೊ ಅದೇ ರೀತಿ ಕ್ವಶನ್ಸ್ ಗಳೇನಾಗಿದಾವಲ್ಲ, ಎಲ್ಲ ಪ್ರೀವಿಯಸ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಎಲ್ಲೆಲ್ಲಿ ರಿಪೀಟೆಡ್ ಆಗಿದಾವೆ, ಸೊ ಎಲ್ಲದನ್ನು ನೋಡಿ ಸೊ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಎಲ್ಲಿ ನ್ಯೂಮ್ಯಾರಿಕಲ್ಸ್ ಬರ್ತವೆ, ಎಲ್ಲಿ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತವೆ, ಸೊ ಎಲ್ಲಿ MCQs ಬರ್ತವೆ, ಸೊ ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಯಾವ್ಯಾವ ಪಾರ್ಟ್ ಅಲ್ಲಿ ಯಾವ ಕ್ವಶನ್ಸ್ಗಳು ಬರ್ತವೆ, ಅಂದ್ರೆ ಸೊ ಎಷ್ಟೆಷ್ಟು ಮಾರ್ಕ್ಸ್ ಬರ್ತವೆ ಅಂತ. ಅದಾದ್ಮೇಲೆ ನಾನು ಹೇಳ್ತೀನಿ ಯಾವ ಪಾರ್ಟ್ ಅಲ್ಲಿ ಯಾವ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ಅಂತ. ಸೊ ಓಕೆ, ಸೊ ಫಸ್ಟ್ ನಾವು ನೋಡೋದಾದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಇ ಅಲ್ಲಿ ನಾವು ಕ್ವಶನ್ಸ್ ಗಳನ್ನ ನೋಡಬಹುದು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ. ಸೊ ಪಾರ್ಟ್ ಎ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಇ. ಸೊ ಪಾರ್ಟ್ ಎ ಅಲ್ಲಿ ಏನಾಗತ್ತಂದ್ರೆ ನಮ್ಗೆ ಸೊ 3 ಕ್ವಶನ್ಸ್ ಗಳನ್ನ ನಾವು ನೋಡಬಹುದು. ಸೊ ಅದ್ರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ MCQ ಮತ್ತೆ ಪಾರ್ಟಿ ಅಲ್ಲಿ ನಮ್ಗೆ ಏನಿರುತ್ತೆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ ಒಂದು 3 ಕ್ವಶನ್ಸ್ ಗಳನ್ನ ನೋಡಬಹುದು. 2 ಮಾರ್ಕ್ಸ್ 1 ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರ್ತವೆ. ಸೊ ಓಕೆ, ಸೊ 3 ಇಂಟು 1 ಆಗುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ನಮ್ಗೆ 3 ಮಾರ್ಕ್ಸ್ ನಾವು ನೋಡಬಹುದು. ನೆಕ್ಸ್ಟ್ ಅದೇ ರೀತಿ ನಾವು ನೋಡೋದಾದ್ರೆ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ನಮಗೆ ಒಂಥರ ಡೆಫಿನೇಷನ್ ಟೈಪ್. ಸೊ ಥಿಯರಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಡಿಫೈನ್ ಮೊಲಾಲಿಟಿ, ವಾಟರ್ ಐಡಿಯಲ್ ಸೊಲ್ಯೂಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಸೊಲ್ಯೂಷನ್, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ನೆಕ್ಸ್ಟ್ ರಾಡ್ಸ್ ಲಾ, ಮತ್ತೆ ಅದರ ಮೇಲೆ ಪಾಸಿಟಿವ್ ಡಿವಿಯೇಷನ್ ಆಗಿರ್ಬೋದು, ನೆಗೆಟಿವ್ ಡಿವಿಯೇಷನ್ಸ್ ಆಗಿರ್ಬೋದು ಫ್ರಮ್ ರಾಡ್ಸ್ ಲಾ ಅನ್ನೆಲ್ಲ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಎಜೋಟ್ರೋಪಿಕ್ ಮಿಕ್ಸ್ಚರ್ ಅಂದ್ರೆ ಏನು, ಗಿವ್ ಎಕ್ಸಾಂಪಲ್ಸ್ ಆಫ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಜೋಟ್ರೋಪ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ನಾವು ನೋಡಬಹುದು ಪಾರ್ಟ್ ಸಿ ಅಲ್ಲಿ ಸೊ ಸ್ಟೇಟ್ ಹೆನ್ರೀಸ್ ಲಾ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ಹೆನ್ರೀಸ್ ಲಾ, ನೆಕ್ಸ್ಟ್ ಸೊಲ್ಯುಬಿಲಿಟಿ ಆಗಿರ್ಬೋದು, ಅದರ ಅಪ್ಲಿಕೇಶನ್ಸ್ ಆಗಿರ್ಬೋದು ಹೆನ್ರೀಸ್ ಲಾದು. ನೆಕ್ಸ್ಟ್ ಟೆಂಪರೇಚರ್, ಯಾವ್ದ್ರ ಮೇಲೆ ಟೆಂಪರೇಚರ್ ಮತ್ತೆ ಪ್ರೆಷರ್ ಸೊಲ್ಯುಬಿಲಿಟಿಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಲ್ಲ, ಸೊ ಅದ್ರ ಬಗ್ಗೆನೂ ಕೇಳ್ತಾರೆ. ನೆಕ್ಸ್ಟ್ ರಿವರ್ಸ್ ಆಸ್ಮೋಸಿಸ್ ಬಗ್ಗೆನೂ ಕೇಳ್ತಾರೆ. ಓಕೆ, ಸೊ ಇದೇನು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಥಿಯರಿ. ಸೊ ಪಾರ್ಟ್ ಸಿ ಅಲ್ಲಿ ನಮಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ನೋಡಬಹುದು ಪಾರ್ಟ್ ಸಿ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ 3 ಇಂಟು 1 ಆಗತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಉಳಿದಿರೋದು ಲಾಸ್ಟ್ 3 ಇಂಟು ನಮ್ಗೆ ಏನಾಗುತ್ತೆ ಅಂದ್ರೆ 2 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ನ್ಯೂಮ್ಯಾರಿಕಲ್ಸ್ ಅಲ್ಲಿ. ಸೊ ನ್ಯೂಮ್ಯಾರಿಕಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಫೈನಲ್ ಎಕ್ಸಾಮ್ ಅಲ್ಲಿ ಆದ್ರೂ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ 5 ಕ್ವಶನ್ಸ್ ಗಳಿರ್ತವೆ. 5 ಕ್ವಶನ್ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ 3 ಅಟೆಂಪ್ಟ್ ಮಾಡಬೇಕು. ಸೊ 2 ಕ್ವಶನ್ಸ್ ಗಳು ಈ ಚಾಪ್ಟರ್ ಇಂದ ಬರುತ್ತಿರೋದ್ರಿಂದ ನಿಮ್ದು ಆಲ್ಮೋಸ್ಟ್ ಒಂದು 66% ನಿಮ್ದು ನ್ಯೂಮೆರಿಕಲ್ಸ್ ಬಗ್ಗೆ ಫೈನಲ್ ಎಕ್ಸಾಮ್ ತನಕ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಓಕೆ, ಸೊ ಅದೇ ರೀತಿ ನಾವು ನೋಡಿದ್ರೆ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಅಲ್ಲಿ ನಿಮ್ಗೆ 2 ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು. ಸೊ ಪಾರ್ಟ್ ಸಿ 2 ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು ಅಂದ್ರೆ ಸೊ ಒಂದ್ ಕ್ವಶನ್ ನಮ್ಗೆ ಇಲ್ಲೇ ಬರ್ತಾ ಇದೆ. ಸೊ ಇಲ್ಲಿಂದ ಬಂದಿದೆ ಅಂದ್ರೆ 50% ಪಾರ್ಟ್ ಸಿ ಮುಗ್ದಂಗೆ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಸೊ ಇವಾಗ ಏನಾಯ್ತು ಪ್ರಾಬ್ಲಮ್, ನಮ್ಗೆ ಆಲ್ಮೋಸ್ಟ್ ಫೈನಲ್ ಎಕ್ಸಾಮಿಗೆ 50% ನಾವು ರೆಡಿ ಆದಂಗೆ. ಸೊ ನೆಕ್ಸ್ಟ್ ನ್ಯೂಮೆರಿಕಲ್ಸ್ ಅಲ್ಲಿ 66% ನಾವು ರೆಡಿ ಆದಂಗೆ. ನೆಕ್ಸ್ಟ್ ಉಳಿದಿರೋದೇನೆ MCQs. ಸೊ MCQs ಅಲ್ಲಿ 15 ಬರ್ತವೆ. ಸೊ ಅದ್ರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 3 ಆಲ್ರೆಡಿ ಇಲ್ಲಿ ನಮ್ಗೆ ಗೊತ್ತಾಗಿದೆ. ಇನ್ನು ಉಳಿದಿರೋದು ಬೇರೆ ಚಾಪ್ಟರ್ಸ್ ಇಂದ ಕಲಿಬೇಕು. ಸೊ ಅದಕ್ಕೋಸ್ಕರ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಾವು ಪಾರ್ಟ್ ಇ ಅಲ್ಲಿ ಯಾವ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಬರ್ತವೆ, ಎಲ್ಲಿಂದ ಬರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ನಾವು ನೋಡೋದಾದ್ರೆ ಇಲ್ಲಿ ಸೊ ಇಂಪಾರ್ಟೆಂಟ್ ನಮ್ ಕ್ವಶನ್ಸ್ ಅಲ್ಲಿ ಯಾವ ಪ್ರಾಪರ್ಟೀಸ್ ಮೇಲೆ ಬರ್ತವೆ ಅನ್ನೋದು, ಮತ್ತೆ ಯಾವ್ಯಾವ್ದ್ರ ಮೇಲೆ ಕ್ವಶನ್ಸ್ ಬರ್ತವೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಇರೋದು ನಮ್ಗೆ ಗೊತ್ತಾಗಬೇಕು ಮೋಲ್ ಫ್ರಾಕ್ಷನ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರ್ಬೋದು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಡಿಫರೆನ್ಷಿಯೇಷನ್ ಆಫ್ ಫ್ರೀಜಿಂಗ್ ಪಾಯಿಂಟ್ ಆಗಿರ್ಬೋದು, ಆಸ್ಮೋಟಿಕ್ ಪ್ರೆಷರ್ ಆಗಿರ್ಬೋದು, ನೆಕ್ಸ್ಟ್ ಮೋಲಾರ್ ಮಾಸ್ ಡಿಟರ್ಮಿನೇಷನ್ ಯೂಸಿಂಗ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ನೀವು ನೆನ್ಪಿಡ್ಕೋಬಹುದು ಮೊಲಾಲಿಟಿ ಮತ್ತೆ ಮೊಲಾರಿಟಿನೂ ಕೂಡ ಆಡ್ ಮಾಡ್ಕೊಂಡಿರಿ. ಸೊ ಮೊಲಾಲಿಟಿ ಮತ್ತೆ ಮೊಲಾರಿಟಿ ಏನಾಗುತ್ತೆ ಅಂದ್ರೆ ನಮ್ಗೆ ಸೊ ಇದ್ರ ಜೊತೆನೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಮೊಲಾರಿಟಿನೂ ನೀವು ಆಡ್ ಮಾಡ್ಕೋಬಹುದು. ಸೊ ಓಕೆ, ಸೊ ಇಷ್ಟು. ಸೊ ಇದ್ರ ಮೇಲೆ ಏನಾಗುತ್ತೆ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಹೇಗೆ, ಸೊ ಫಸ್ಟ್ ಇರೋದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಎಲ್ಲದಕ್ಕೂ ಫಾರ್ಮುಲಾಸ್ ಗೊತ್ತಿರ್ಬೇಕು. ಏನಿಗೆ ಗೊತ್ತಿರ್ಬೇಕು, ಫಾರ್ಮುಲಾಸ್ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಈ ಫಾರ್ಮುಲಾಸ್ ನ ಸಬ್ಸ್ಟಿಟ್ಯೂಟ್ ಮಾಡಕ್ ಗೊತ್ತಿರ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಕ್ ಗೊತ್ತಾಗ್ಬಿಟ್ರೆ ನೀವು ಫಾರ್ಮುಲಾಸ್ ಆಲ್ರೆಡಿ ಗೊತ್ತಾಗ್ತಿದಾವೆ ಅಂದ್ರೆ 5 ಫಾರ್ಮುಲಾಸ್ ಇದಾವೆ ಇವು. ಸೊ ಆ ಮೊಲಾಲಿಟಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡ್ತಂದ್ರೆ ಇದರಲ್ಲಿರೋ 4 ಫಾರ್ಮುಲಾಸ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಾವು ವೆಂಟ್ ಆಫ್ ಫ್ಯಾಕ್ಟರ್ಸ್ ಒಂದು 5ನ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆಯ್ತು, ಸಿಂಪಲ್ ಆಗಿರುತ್ತೆ, ಏನ್ ಟೆನ್ಷನ್ ಇಲ್ಲ. ಸೊ 5 ಫಾರ್ಮುಲಾಸ್ ಒಂದು 6 ಫಾರ್ಮುಲಾಸ್ ಗಳಿದಾವೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ 1 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು ನಿಮ್ಗೆ. ಸೊ 1 ಮಾರ್ಕ್ಸ್ ಇಲ್ಲಿ ಬಂತು. ನೆಕ್ಸ್ಟ್ ಉಳಿದಿರೋದೇನು, ಸಬ್ಸ್ಟಿಟ್ಯೂಷನ್. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಆಯ್ತು. ನೆಕ್ಸ್ಟ್ ಉಳಿದಿರೋದು ಯೂನಿಟ್ ಮತ್ತೆ ಆನ್ಸರ್. ಸೊ ಫೈನಲ್ ಆನ್ಸರ್. ಓಕೆ, ಸೊ ಫೈನಲ್ ಆನ್ಸರ್ ಮತ್ತೆ ಯೂನಿಟ್ ನ ಬರೆದು ಬಿಟ್ರೆ ಫೈನಲ್ ಆನ್ಸರ್ ವಿತ್ ಯೂನಿಟ್ಸ್. ಸೊ ಇಷ್ಟು ಬರೆದು ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು, 3 ಮಾರ್ಕ್ಸ್. ಸೊ ಈಗ
ಈ ಚಾಪ್ಟರ್ ನಮ್ಗೆ ಏನಾಗ್ತದೆ ಎರಡು 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದಾವೆ. ಸೊ ಟೋಟಲ್ ಎಷ್ಟಾಯ್ತು 6 ಮಾರ್ಕ್ಸ್. ಸೊ ಆಲ್ಮೋಸ್ಟ್ ನಿಮ್ದು ಫೈನಲ್ ಎಕ್ಸಾಮಿಗೆ ಎಷ್ಟು ಬೇಕಾಗಿರೋದು 3 ಕ್ವಶನ್. ಸೊ ಬಟ್ ಇಲ್ಲಿ ನಾವು ನೋಡ್ಬೋದು ಆಲ್ಮೋಸ್ಟ್ 2 ಕ್ವಶನ್ ಇಲ್ಲಿಂದಾನೆ ಸಾಲ್ವ್ ಆಗ್ತಾ ಇದಾವೆ. ಸೊ ಇದು ಫೈನಲ್ ಎಕ್ಸಾಮಿಗೆ ಅಂತಲ್ಲ, ನಿಮ್ಗೊಂದು ದಾರಿನ ಹೇಳ್ತಾ ಇದ್ದೀನಿ. ಸೊ ಫೈನಲ್ ಎಕ್ಸಾಮಿಗೆ ಕೂಡ ನೀವು ಇವಾಗಲೇ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇರಲ್ಲ ಫೈನಲ್ ಎಕ್ಸಾಮ್ ತನಕ ನಾವು ಓದ್ಬೇಕಂತ. ಸೊ ಇವಾಗ ಓದಿಟ್ಕೊಂಡ್ಬಿಟ್ರೆ ಮುಗೀತು. ಸೊ ಜಸ್ಟ್ ನಿಮ್ಗೆ ರಿವಿಷನ್ ಮಾಡೋದಷ್ಟೇ ಇರುತ್ತೆ. ಸೊ ಇದೇ ರೀತಿ ಸಾಕಷ್ಟು ಇವಾಗ ಬೇರೆ ಬೇರೆ ಚಾಪ್ಟರ್ಸ್ಗಳದ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೆ. ಸೊ ಅದು ಬೇಕಂದ್ರೂ ನೀವು ಕಮೆಂಟ್ ಮಾಡ್ರಿ. ಸೊ ನಿಮ್ಗೆ ಎಕ್ಸಾಮ್ ಹತ್ರ ಬರ್ತಿದೆ. ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಎಲ್ಲದನ್ನೂ ನೀವು ರಿವಿಷನ್ ಮಾಡ್ತಾ ಇರೋದು, ನಿಮ್ಮ FM ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ರಿವಿಷನ್ ಮಾಡೋದು, ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದ್ರೆ ಕೆಳಗಡೆ ಕೊಟ್ಟಿರೋ ಲಿಂಕ್ನ ಒತ್ತಿರಿ, ನಿಮ್ಗೆ ಸಿಗತ್ತೆ. ಸೊ ಅದೇ ರೀತಿ ನಿಮಗೆ ಬೇರೆ ಯಾವ್ದಾದ್ರು ಚಾಪ್ಟರ್ಸ್ ಬೇಕಾ, ಸೊ ಬೇರೆ ಏನಾದ್ರು ಕಂಟೆಂಟ್ ಬೇಕಾ, ಸೊ ಏನೇ ಇರಲಿ ನಿಮಗೆ, ಸೊ ಕಂಟೆಂಟ್ ನೀವು ಕಮೆಂಟ್ ಮಾಡ್ರಿ. ಸೊ ನಿಮ್ಮ ಕಮೆಂಟಿಗೆ ನಾನು ರೆಸ್ಪಾನ್ಸ್ ಕೊಡ್ತೀನಿ. ಸೊ ಇದೇನೇ ಆಗಿರಲಿ ಏನೇ ಆಗಿರಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇದೇ ರೀತಿ ಬೇರೆ ವಿಡಿಯೋಸ್ ಬೇಕಂದ್ರೆ ನೀವು ಕಮೆಂಟ್ ಮಾಡ್ರಿ. ಸೊ ನಿಮಗೆ ಅದೇ ರೀತಿ ಮತ್ತೆ ಬೇರೆದು ಏನಾದ್ರು ಕಂಟೆಂಟ್ಸ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲನೂ ನೀವು ಕಮೆಂಟ್ ಮಾಡ್ತೀರಿ. ಬೈ ಬೈ, ಟೇಕ್ ಕೇರ್, ಸಿ ಯು ಆ್ಯಂಡ್ ಆಲ್ ದ ಬೆಸ್ಟ್.